ಓಂ ಶಾಂತಿ. ಇಂದು ನಾವು ಧಾರಣೆ, ವರದಾನ ಮತ್ತು ಸ್ಲೋಗನ್ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಹೊಸ ದಿನವನ್ನು ಶುರು ಮಾಡುವಾಗ ನಿಮ್ಮೊಳಗಿನ ಶಕ್ತಿ ಮತ್ತು ಜಾಗೃತಿಯನ್ನು ನೆನಪಿಸಿಕೊಳ್ಳಿ. ನಾನು ನನ್ನ ಮೇಲೆ ಸಂಪೂರ್ಣ ಗಮನವಿಡುತ್ತೇನೆ. ಮಾಯೆಯ ಪ್ರಭಾವದಿಂದ ನನ್ನನ್ನು ರಕ್ಷಿಸುತ್ತೇನೆ. ಶಿವ ತಂದೆಯ ಸತ್ಯವಾದ ನೆನಪನ್ನು ನನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನೆ. ಈ ನೆನಪಿನಿಂದ ನಿಮ್ಮ ದಿನ ಶುಭವಾಗಲಿ, ಶಕ್ತಿ ಮತ್ತು ಶಾಂತಿಯೊಂದಿಗೆ ಸಾಗಲಿ. ನಿಮ್ಮ ದಿನದ ಮಧ್ಯದಲ್ಲಿ ಶಿವ ತಂದೆಯ ಮಾರ್ಗವನ್ನು ಅನುಸರಿಸಿ ನಿಮ್ಮ ಹೃದಯವನ್ನು ಶಾಂತಿ ಮತ್ತು ಪ್ರೀತಿಯಿಂದ ತುಂಬಿಕೊಳ್ಳಿ. ಕೋಪ, ಹಿಗ್ಗು, ಜಿಡ್ಡು, ಆಸಕ್ತಿ, ಈರ್ಷೆ ಎಂಬ ಪಂಚವಿಕಾರಗಳನ್ನು ಬಿಡಿ. ನಿಮ್ಮ ಮನಸ್ಸು ನಿರ್ಬಂಧರಹಿತವಾಗಿರಲಿ. ನಿಮ್ಮ ಒಳಗಿನ ಸ್ವಾತಂತ್ರ್ಯವನ್ನು ಅನುಭವಿಸಿ. ದಿನದ ಕೊನೆಯಲ್ಲಿ ನಿಮ್ಮ ಪ್ರತಿ ಆಲೋಚನೆ, ಮಾತು ಮತ್ತು ಕಾರ್ಯವನ್ನು ಶಿವ ತಂದೆಯ ಸೇವೆಗೆ ಅರ್ಪಿಸಿ. ನಿಮ್ಮ ಮನಸ್ಸು ಶುದ್ಧ, ನಿಸ್ವಾರ್ಥ, ಪ್ರೀತಿಯಿಂದ ತುಂಬಿರಲಿ. ನಿಮ್ಮ ಜೀವನದ ಸೇವೆಯ ಮೌಲ್ಯವನ್ನು ಪ್ರತಿದಿನವೂ ಪ್ರತಿಪಾದಿಸಿ. ನಿಜವಾದ ಧಾರಣೆಯ ಪ್ರತಿರೂಪವಾಗಿರಿ. ವರದಾನ ಸರಳ ವಿವರಣೆ ಕೇಳಿ. ನಮ್ಮ ಜ್ಞಾನ ಅಂದರೆ ಸೆನ್ಸ್ ಮತ್ತು ಶಕ್ತಿಯ ಅಂದರೆ ಎಸೆನ್ಸ್ ಸಮತೋಲನದಿಂದ ನಮ್ಮ ಹಳೆಯ ಚಿತ್ತದ ದುರ್ವಿಚಾರಗಳು ನಾಶವಾಗುತ್ತವೆ. ನಾವು ಪ್ರತಿ ಕ್ಷಣವೂ, ಪ್ರತಿ ಸಂಕಲ್ಪವೂ, ಪ್ರತಿ ಮಾತು ಕ್ರಿಯೆಯೂ ವಿಶ್ವದ ಪರಿವರ್ತನೆಗೆ ಸಹಾಯ ಮಾಡುವ ಸೇವೆಯಾಗಿರಬೇಕು. ಹೀಗೆ ಮಾಡುವವರು ತಮ್ಮ ದೇಹ ಮತ್ತು ಮನಸ್ಸಿನ ಶುದ್ಧತೆಯಿಂದ ವಿಶ್ವದಲ್ಲಿ ಶಕ್ತಿ ಮತ್ತು ಶಾಂತಿಯ ಸುತ್ತಲೂ ಉತ್ತಮ ತಿರುವು ತರಬಹುದು. ಇದು ಸ್ವತಃ ನಾವು ವಿಶ್ವ ಪರಿವರ್ತಕರಾಗಿ ಬದಲಾಗುವ ದಾರಿ. ಸ್ಲೋಗನ್ ಸರಳ ವಿವರಣೆ ಕೇಳಿ. ನಮ್ಮ ಜೀವನದಲ್ಲಿ ಬಂದಿರುವ ಶಿವ ತಂದೆಯಿಂದ ಬರುವ ಆಶೀರ್ವಾದಗಳನ್ನು ನೆನೆಸಿಕೊಂಡರೆ ದುಃಖದ ಮಾತುಗಳು ಮಾಯವಾಗುತ್ತವೆ. ನಮ್ಮ ಧಾರಣೆ ನಮ್ಮ ಜೀವನದ ಮೂಲ ಶಕ್ತಿ. ಇದರಿಂದಲೇ ನಾವು ಮಾಯೆಯ ಬಲವನ್ನು ಮುರಿದು ಶುದ್ಧ ಮನಸ್ಸಿನಿಂದ ಬದುಕುತ್ತೇವೆ. ಧಾರಣೆ ಮಾಡೋಣ, ಪರಿವರ್ತನೆಯ ಮಾರ್ಗದಲ್ಲಿ ಧೈರ್ಯದಿಂದ ಮುಂದೆ ಸಾಗೋಣ. ಓಂ ಶಾಂತಿ.